ಅವರನ್ನು ಸಂತೋಷವಾಗಿ ಕಳಿಸ್ಕೊಡ್ಬೇಕಂತ ನಮ್ಮ ಕರ್ತವ್ಯ ತಾಯಿ. ಅವರ ಆಶೀರ್ವಾದ ನಿನ್ನ ಮೇಲೆ ಸದಾ ಕಾಲ ಇರುತ್ತೆ. ಕೈ ಮುಗಿದು ಬೇಡ್ಕೊಳ್ತಾ ಇದ್ದೀನಿ ತಾಯಿ, ಅವ್ರನ್ನ ಸಂತೋಷವಾಗಿ ಕಳಿಸ್ಕೊಡು. ಹಿರಣ್ಮಯಿ ಕಂದ ಕಂದ ಏನಾಯ್ತಪ್ಪ? ಅಯ್ಯೋ ಹಿರಣ್ಮಯಿ 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 ಈ ರೀತಿ ಮಲಗಿರೋದನ್ನ ನೋಡಿದ್ರೆ ಹೊಟ್ಟೆ ಉರಿಯುತ್ತೆ. ಇವಳು ಕಣ್ಣು ಮುಂದೆನೆ ಅವ್ರ ಅಪ್ಪ ಅಮ್ಮ ಸುಟ್ಟು ಹೋಗಿದ್ದು ನೋಡಿ ಆಗ ಪ್ರಜ್ಞೆ ತಪ್ಪದವಳು. ಇನ್ನೂ ಎಚ್ಚರಾಗಿಲ್ಲ. ಈ ಮಗು ನೋಡ್ತಿದ್ರೆ ನನಗೆ ಹೊಟ್ಟೆ ಉರಿಯುತ್ತೆ. ಸಮಾಧಾನ ಮಾಡ್ಕೊಳ್ಳಿ, ಆತಂಕ ಪಡಬೇಡಿ. ಯಾರಿಗೇ ಆಗಲಿ ಅವ್ರ ತಂದೆ ತಾಯಿಗೆ ಹೀಗೆ ಸಾವು ಬರುತ್ತೆ ಅಂತ ಅಂದಾಗ ನೋವಾಗೋದು ಸಾಧ್ಯ. ಅದರಲ್ಲೂ ಹಿರಣ್ಮಯಿ ಮಗು ಆಘಾತಕ್ಕೊಳಗಾಗಿದ್ದಾಳೆ, ಮೂರ್ಛೆ ಹೋಗಿದ್ದಾಳೆ, ಎಲ್ಲ ಸರಿ ಹೋಗುತ್ತೆಮ್ಮ, ಯೋಚನೆ ಮಾಡಬೇಡಿ. ವೈದ್ಯರು ಇಷ್ಟೊತ್ತಿಗೆ ಬರಬೇಕಾಗಿತ್ತು, ಯಾಕೆ ಬಂದಿಲ್ಲ ಗೊತ್ತಿಲ್ಲ. ವೈದ್ಯರಿಗೆ ನೀವು ಮೊದಲೇ ತಿಳಿಸಿದಿರಿ ತಾನೆ? ತಿಳಿಸಿದ್ದೀನಮ್ಮ. ಅಮ್ಮ ಆತಂಕ ಪಡಬೇಡಿ, ನಾನು ಹೋಗಿ ವೈದ್ಯನ ಕರ್ಕೊಂಡು ಸಮಾಧಾನ. ಬೇಗ ಬೇಗ ಬಾ ದೇವಿಕಾ, ಯಾಕೆ ಇಷ್ಟು ನಿಧಾನಕ್ಕೆ ಹೆಜ್ಜೆ ಆಗ್ತಿದ್ಯಾ? ಅಲ್ಲ ರೀ, ಯಾಕೆ ಇಷ್ಟು ಅವಸರ? ಮನೆಯಲ್ಲಿ ನನ್ನ ಜೀವನೇ ನಿಂತಿದೆ. ಜೀವನ? ಏನ್ ಹೇಳ್ತಿದ್ದೀರಾ? ಅದು ನನ್ನ ಜೀವ ಮಾತ್ರ ಅಲ್ಲ, ನಿನ್ ಜೀವ ಕೂಡ. ನನ್ನ ಜೀವನ? ಸೌಗಂಧಿ ಕಣೆ. ಪಾಪ ಆ ಮಗು ಮನೇಲಿ ಒಂದೇ ಇರುತ್ತೆ, ನಮ್ಮ ದಾರಿನೇ ಕಾಯ್ತಿರತ್ತೆ. ನನಗೆ ಮಾತು ನಿಂತೋದ್ಮೇಲೆ ನಾನು ಯಾರು ಅಂತ ನನಗೆ ಮರ್ತು ಹೋಗಿತ್ತು. ಇನ್ನು ನನ್ನ ಮಗಳಿಗೆ ಮಾತಾಡೋದೇ ಬಿಟ್ಬಿಟ್ಟಿದ್ದೆ. ಅವಳ ಜೊತೆ ನಾನು ಮಾತಾಡಬೇಕು, ಅವಳನ್ನ ಕಣ್ತುಂಬ ನೋಡಬೇಕು, ಅವಳಿಗೆ ಬುದ್ಧಿ ಹೇಳಬೇಕು. ಇನ್ನು ಏನೇನೋ ಜವಾಬ್ದಾರಿ ಇದೆ. ನನ್ನ ಮಗಳು ಒಳ್ಳೆಯವಳೆ, ಆದರೆ ನಾನೇ ಅವಳನ್ನು ಕೆಟ್ಟ ದಾರಿಗೆ ತಳ್ಳಿಬಿಟ್ಟೆ. ಮನಸ್ಸಲ್ಲಿ ದ್ವೇಷ ತುಂಬಿಸಿ ಹಿರಣ್ಮಯಿ ವಿರುದ್ಧ ಎತ್ತು ಕಡ್ದೆ. ಅವಳು ಹೇಳಿದನ್ನೆಲ್ಲ ನಾನು ಕೇಳಿದೆ. ಅವಳಿಗೆ ಸರಿ ಯಾವುದು ತಪ್ಪು ಯಾವುದು ಅಂತ ನಾನು ತಿಳಿಸ್ಕೊಡ್ಲೇ ಇಲ್ಲ. ನಾನು ಮಾಡಿದ್ದು ತಪ್ಪಲ್ವಾ? ಮಕ್ಕಳು ಚಿಕ್ಕವರಿದ್ದಾಗಲೇ ನಾವು ಅವ್ರಿಗೆ ಒಳ್ಳೆ ದಾರಿಲಿ ಬೆಳೆಸ್ಬೇಕು. ನನ್ನ ಮಗಳು ಮನಸ್ಸಲ್ಲಿ ದ್ವೇಷ ತುಂಬಿಸ್ಬಿಟ್ಟೆ. ಅವಳು ನನ್ನ ಮೇಲೆ ದ್ವೇಷ ಅಲ್ಲದೆ ಪ್ರೀತಿ ಕೊಡೋಕ್ಕಾಗತ್ತಾ? ಸೀಮೆಗಿಲ್ಲದ ಅಹಂಕಾರನ ಮೈಗೂಡಿಸ್ಕೊಂಡೆ. ಅದರಿಂದ ನಾನು ಹಾಳಾದೆ, ನನ್ನ ಮಗಳನ್ನು ಹಾಳು ಮಾಡಿಬಿಟ್ಟೆ. ಈಗ
ಈಗೆಲ್ಲ ಅನುಭವಿಸ್ತಾ ಇದ್ದೀನಿ. ನೀನು ಎಷ್ಟೋ ಸಲ ಬುದ್ಧಿ ಹೇಳಬೇಕಾದ್ರೆ ನಾನು ಕೇಳಿಸ್ಕೋತಾನೆ ಇರಲಿಲ್ಲ. ನಮ್ಮ ಮಗಳು ಕೆಟ್ಟ ದಾರಿ ತುಳಿತಿದ್ದಾಳೆ, ಅವಳಿಗೆ ಒಳ್ಳೆ ಬುದ್ಧಿ ಹೇಳ್ಕೊಡಿ ಅಂತ ಹೇಳ್ತಿದ್ದೆ. ನಾನು ಅದನ್ನು ಲೆಕ್ಕಿಸ್ತಾನೆ ಇರಲಿಲ್ಲ. ಅಹಂಕಾರ ಅನ್ನೋದು ನನ್ನ ಕಣ್ಣು ಮುಚ್ಚಿಬಿಟ್ಟಿತ್ತು. ನನ್ನ ಮಗಳಿಗೆ ನಾನು ಬರೀ ಕೆಟ್ಟ ದಾರಿನೇ ಹೇಳ್ಕೊಟ್ಟೆ. ನನಗೆ ಕ್ಷಮಿಸ್ಬಿಡು ದೇವಿಕಾ. ದೇವಿಕಾ, ನಾನು ನಿನಗೆ ಮಾತು ಕೊಡ್ತೀನಿ, ನನ್ನ ಮಗಳನ್ನ ನಾನು ಒಳ್ಳೆ ದಾರಿಗೆ ತಂದೆ ತರ್ತೀನಿ. ನೀನೇ ಬೆರಗಾಗಬೇಕು. ಆ ಮಟ್ಟಕ್ಕೆ ನನ್ನ ಮಗಳನ್ನ ಒಳ್ಳೆ ದಾರಿಗೆ ತರ್ತೀನಿ. ಅವಳಿಗೆ ಸಂಸ್ಕಾರ ಕೊಡ್ತೀನಿ, ನಾಜುಕಾದ ಬುದ್ಧಿ ಹೇಳ್ಕೊಡ್ತೀನಿ. ಅವಳು ಇನ್ಮೇಲೆ ಯಾವುದೇ ಕಾರಣಕ್ಕೂ ಹಿರಣ್ಮಯ್ಯನ ದ್ವೇಷ ಮಾಡಬಾರ್ದು, ಆ ಥರ ಮಾಡ್ತೀನಿ. ನಾನೇ ಹಿರಣ್ಮಯ್ಯಗೆ ಶರಣಾಗಬೇಕಾದ್ರೆ ನನ್ನ ಮಗಳು ಯಾಕೆ ಅವಳನ್ನು ದ್ವೇಷ ಮಾಡಬೇಕು? ಅವಳು ಶರಣಾಗೋ ಥರ ನಾನು ಮಾಡ್ತೀನಿ. ಎಲ್ಲ ಒಳ್ಳೇದಾಗತ್ತೆ. ಇನ್ಮೇಲೆ ನೀನೇ ನಮ್ಮ ಮಗಳನ್ನ ಮೆಚ್ಕೋಬೇಕು. ಹಾಗೆ ಬೆಳೆಸ್ತೀನಿ ಅವಳನ್ನ. ಹಾಂ, ಮೊದಲು ಬಾ, ನನ್ನ ಮಗಳು ಸೌಗಂಧಿ ನೋಡಬೇಕು. ಇಷ್ಟು ದಿನ ಅವಳು ಬಿಟ್ಟಿದ್ನಲ್ಲ, ಆ ಸಂಕಟನೆಲ್ಲ ನಾನು ತೀರಿಸ್ಕೋಬೇಕು. ಬಾ ದೇವಿಕಾ. ಅದು ಏನದು? ಅದು ಏನಿಲ್ಲ, ನಾನು ನಿಮ್ಮ ಹತ್ರ ಒಂದು ವಿಷಯ ಹೇಳಬೇಕಾಗಿತ್ತು. ವಿಷಯ ಎಲ್ಲ ಆಮೇಲೆ ಹೇಳ್ತೀಯಂತೆ, ಮೊದಲು ಬಾ. ಮಗು ನಮ್ಮ ದಾರಿನೇ ಕಾಯ್ತಿರತ್ತೆ. ಬಾ ದೇವಿಕಾ. ಬನ್ನಿ ವೈದ್ಯರೇ, ಅವಳು ತಂದೆ ತಾಯಿ ಸಾವನ್ನು ನೋಡೋದಕ್ಕಾಗದೆ ಆಘಾತ ಆಗಿದೆ, ಮೂರ್ಛೆ ಹೋಗ್ಬಿಡ್ತಾಳೆ. ಹಿರಣ್ಮಯಿ ಎದೋಳೆ. ಹಿರಣ್ಮಯಿ ಹಿರಣ್ಮಯಿ, ನಾನ್ ವೀಣಾ ಬಂದಿದ್ದೀನಿ ಕಣೆ, ಎದ್ದೇಳೆ. ಹಿರಣ್ಮಯಿ ಎದೋಳೆ. ಹಿರಣ್ಮಯಿ ಮಕ್ಕಳೇ, ಸ್ವಲ್ಪ ಸಮಾಧಾನ. ಹಿರಣ್ಮಯಿಗೆ ತೊಂದರೆ ಕೊಡೋದಕ್ಕೆ ನೋಡಿ, ಡಾಕ್ಟರ್ ಬಂದು ಪರೀಕ್ಷೆ ಮಾಡ್ತಾ ಇದ್ದಾರಲ್ವಾ, ಸ್ವಲ್ಪ ಸುಮ್ಮನೆ ಇರಿ. ಶಾಸ್ತ್ರಿಗಳೇ, ಹಿರಣ್ಮಯಿ ಸರಿ ಹೋಗ್ತಾ ಇರ್ತಾನೆ, ಅವಳು ನಮ್ಮ ಜೊತೆ ಆಟ ಆಡಕ್ ಬರ್ತಾ ಇರ್ತಾನೆ. ಮಕ್ಕಳೇ, ಅವಳಿಗೆ ಏನಾಗಿದೆ ಅಂತ ನೀವು ಹೀಗೆಲ್ಲ ಗಾಬರಿ ಆಗ್ತಾ ಇದ್ರಿ. ಹಿರಣ್ಮಯಿಗೆ ಏನೂ ಆಗಿಲ್ಲ, ಮೂರ್ಛೆ ಹೋಗಿದೆ ಅಷ್ಟೇ. ಡಾಕ್ಟರ್ ಪರೀಕ್ಷೆ ಮಾಡ್ತಾ ಇದ್ದಾರಲ್ವಾ, ಸ್ವಲ್ಪ ಸಮಾಧಾನವಾಗಿರಿ. ಸರಿ, ಅವಳು ನಿಮ್ಮ ಜೊತೆ ಆಡ್ಬೇಕಾ ಬೇಡವಾ? ಹೌದು, ಬರ್ಬೇಕು. ಹಾಗಿದ್ರೆ ಒಂದು 5 ನಿಮಿಷ ಸುಮ್ಮನೆ ಇರಿ. ವೈದ್ರಿ, ಮೊದಲು ನಮ್ಮ ಮೊಮ್ಮಗಳು ಏನಾಗಿದೆ ನೋಡಿ. ಆಗ ಮೂರ್ಛೆ ಹೋದವಳು ಇನ್ನು ಕಣ್ಬಿಟ್ಟಿಲ್ಲ, ಮಾತಾಡ್ತಿಲ್ಲ. ಏನಾಗಿದೆ ವೈದ್ರೆ? ದೇವ್ರಂತ ನನ್ನ ಮಗು, ದೇವೇ ಉಳಿಸ್ಕೊಡ್ಬೇಕು ವೈದ್ರೆ. ಹೌದು ವೈದ್ಯರೆ, ನನ್ನ ಮಗಳ ನೆನಪಿಗೆ ಅಂತ ಈ ಮೊಮ್ಮಗಳು ಒಬ್ಬಳೇ ಇರೋದು. ಕೈ ಮುಗಿತೀನಿ, ದಯವಿಟ್ಟು ಅವಳನ್ನು ಉಳಿಸ್ಕೊಡಿ. ವೈದ್ರೆ, ಹಿರಣ್ಮಯಿನ ಹೇಗಾದ್ರೂ ಮಾಡಿ ಉಳಿಸ್ಕೊಡಿ. ಅವಳು ನಮ್ಮ ಜೊತೆ ಆಟ ಆಡ್ಬೇಕು, ಅವಳು ಇಲ್ಲ ಅಂದ್ರೆ ನಮ್ಗೆ ಬೇಜಾರು. ಒಂದು ಲೋಟ ನೀರು ಕೊಡಿ. ಆಯ್ತು. ನನ್ನ ಬ್ಯಾಗ್ ಕೊಡಿ.
ಬ್ಯಾಗ್ನಲ್ಲಿ ಇದೆ. ಚೆನ್ನಾಗಲ್ಲ ಕುಡಿಸಿ, ಸ್ವಲ್ಪ ಹೊತ್ತಿಗೆ ಎಚ್ಚರ ಆಗ. ಅಯ್ಯೋ ವೈದ್ಯರೇ, ಕುಡ್ಸಿದ್ದೆಲ್ಲ ಆಚೆನೆ ಬರ್ತಿದೆ. ನನ್ಗೆ ಯಾಕೋ ಭಯ ಆಗ್ತಿದೆ. ಮತ್ತೆ ಕುಡಿಸಿ ಕುಡಿಸಿ, ಭಯ ಆಗ್ತಿದೆ. ಏನಾಗಲ್ಲ ಕುಡಿಸಿ. ಕುಡಿಸಿ ಪರವಾಗಿಲ್ಲ, ಕುಡಿಸಿ ಕುಡಿಸಿ ಕುಡಿಸಿ. ಅಯ್ಯೋ ಇದು ಕೂಡ ಆಚೆನೆ ಬರ್ತಿದೆ. ವೈದ್ಯರೇ, ನನಗೆ ಯಾಕೋ ಭಯ ಆಗ್ತಿದೆ. ಯಾರ ಹೆಸರಲ್ಲಿ ಅರ್ಚನೆ ಮಾಡಿಸ್ಬೇಕು? ಹಿರಣ್ಮಯ ಹೆಸರಲ್ಲಿ ಅರ್ಚನೆ ಮಾಡಿ. ನೀವು ಯಾರ ಹೆಸರಲ್ಲಿ ಮಾಡಿಸ್ಬೇಕಮ್ಮ? ಹಿರಣ್ಮಯ ಹೆಸರಲ್ಲಿ ಅರ್ಚನೆ ಮಾಡ್ರಿ. ನೀವು ಹೇಳ್ರಿ, ಯಾರ ಹೆಸರು? ಹಿರಣ್ಮಯಿ ಹೆಸರಲ್ಲಿ. ಏನು ಎಲ್ರು ಹಿರಣ್ಮಯಿ ಹೆಸರಲ್ಲಿ ಅರ್ಚನೆ ಮಾಡಿಸ್ತಿದ್ರಲ್ಲ, ಏನ್ ಕಾರಣ? ಇವತ್ತು ನಾವೆಲ್ಲ ಸುಖವಾಗಿದ್ದೀವಿ ಅಂದ್ರೆ ಅದಕ್ಕೆ ಹಿರಣ್ಮನಿ ಕಾರಣ. ಹೌದವ್ರ ಚಕ್ರೆ, ಈ ಊರಿಗೆ ಎಂಥ ಪರಿಸ್ಥಿತಿ ಬಂದಿತ್ತು ನಿಮಗೆ ಗೊತ್ತಲ್ವಾ? ಆ ಕರ್ಕಿ ನಮ್ಮ ಊರನ್ನೇ ಹಾಳು ಮಾಡಿದ ಗೊತ್ತಿಲ್ವಾ? ಆಗ ನಮ್ಮನ್ನು ಕಾಪಾಡಿದ್ ಯಾರು? ಹಿರಣ್ಮಯಿ ಅಲ್ವಾ? ಹೌದು. ಅಷ್ಟೇ ಅಲ್ಲ ಅರ್ಚಕರೇ, ಹಿರಣ್ಮಯಿ ಸಾಮಾನ್ಯದ ಹುಡುಗಿ ಅಲ್ಲ. ಅವಳು ನಮ್ಮ ಮಗಳಾಗಿ ಮೊಮ್ಮಗಳಾಗಿ ಇದ್ದವಳು. ನಿಜಾನೇ. ಆ ಹಿರಣ್ಮಯಿ ಈ ಅಮ್ಮನವ್ರ ಕೃಪೆಯಿಂದ ಒಳ್ಳೆ ಕೆಲಸಗಳನ್ನು ಮಾಡಿದ್ದಾಳೆ. ನಮ್ಮ ದೇವಸ್ಥಾನ ಶಕ್ತಿ ಕಳ್ಕೊಂಡಾಗ ಹಿರಣ್ಮಯಿಯೇ ಸಾಲಿಗ್ರಾಮ ತಂದಿದ್ದು. ಆ ತಾಯಿ ಅನುಗ್ರಹ ಕೊಡಿಸಿದ್ದಾಳೆ. ಹೇಗೆ ಮರೆಯಕ್ಕೆ ಸಾಧ್ಯ ಹೇಳಿ? ಖಂಡಿತ ಮರೆಯೋಕ್ಕಾಗಲ್ಲ. ಹಿರಣ್ಮಯಿ ಈಗ ಸಾಯೋ ಪರಿಸ್ಥಿತಿ ಬಂದಿದ್ದಾಳೆ. ಅವಳೀಗ ಉಳಿಬೇಕು. ಅವಳು ಉಳಿದ್ರೇನೆ ನಮಗೆಲ್ಲ ಉಳಿಗಾಲ. ಆ ಮಗು ನಮ್ಮ ಕಣ್ಣೀರು ಒರೆಸಿದ್ದಾಳೆ. ಅವಳಿಗೆ ಒಳ್ಳೇದಾಗಬೇಕು. ಅದಕ್ಕೆ ಹಿರಣ್ಮಯ ಹೆಸರಲ್ಲಿ ಅರ್ಚನೆ ಮಾಡಿ. ಆಯ್ತು, ಈಗ ಹಿರಣ್ಯ ಹೆಸರಲ್ಲಿ ಅರ್ಚನೆ ಮಾಡಿ. ಹೌದು, ಮಾಡ್ತೀನಪ್ಪ. ಎಂಥ ಕೆಲಸ ಆಗೋಯ್ತು. ಶ್ರೀಚಕ್ರ ನಾನೇ ಪಡ್ಕೋಬೇಕು ಅನ್ನೋ ದುರಾಸೆಗೆ ಅನ್ಯಾಯವಾಗಿ 2 ಜೀವ ಬಲಿಯಾಗೋಯ್ತು. ತಪ್ಪು ಮಾಡ್ಬಿಟ್ಟೆ. ಇನ್ನು ಆ ಮಗು ಹಿರಣ್ಮಯಿ, ಅದಕ್ಕೆ ಯಾಕೆ ಈ ರೀತಿ ಶಿಕ್ಷೆ? ಏನು ಅರಿಯದ ಕಂದಮ್ಮ ಅದು. ಮಹಾತಾಯಿ, ಯಾತಕ್ಕಮ್ಮ, ಯಾತಕ್ಕ ಆ ಮಗುಗೆ ಈ ರೀತಿ ಕಷ್ಟಗಳ ಮೇಲೆ ಕಷ್ಟ ಕೊಡ್ತಾ ಇದೆಯಾ? ಇದಕ್ಕೆಲ್ಲ ಕಾರಣ ನಾನೇ ಕಾರಣ. ಇನ್ನು ಬಂಗಾರಿ ಮನೆಯವರು ಈ ಪರಿಸ್ಥಿತಿ ಬರೋದಕ್ಕೆ ಯಾರು ಕಾರಣ? ಸ್ವತಃ ನಾನೇ ಕಾರಣ. ನನಗೆ ಶ್ರೀಚಕ್ರದ ವ್ಯಾಮೋಹ ಇರಲಿಲ್ಲ ಅಂತಿದ್ರೆ ಹೀಗೆಲ್ಲ ಆಗ್ತಾನೆ ಇರಲಿಲ್ಲ. ಶ್ರೀಚಕ್ರದ ಹಂಬಲಿಕೆ ತಪ್ಪುಗಳ ಮೇಲೆ ತಪ್ಪು ಮಾಡ್ತಾನೇ ಹೋದೆ. ಮೊದಲೇ ಎಚ್ಚೆತ್ಕೊಂಡಿದ್ದಿದ್ರೆ ಸುಂದ್ರಿ, ಜಾಚಿ, ಬಂಗಾರಿ, ರಶ್ಮಿ ಯಾರು ಸಾಯ್ತಾ ಇರಲಿಲ್ಲ. ದೊಡ್ಡ ತಪ್ಪು ಮಾಡಿದ್ದು ಅಂತಾದ್ರೆ ಆ ಹಾಳಾದ ಮಂತ್ರವಾದಿ ಕಡ್ಕಿ ಕೈ ಜೋಡಿಸಿದ್ದು. ಪಾಪ ಹಿರಿಯರು ರಾಜಲಕ್ಷ್ಮಿಯವರು ನನ್ನ ಮೇಲೆ ಎಷ್ಟು ಅಭಿಮಾನ ಇಟ್ಕೊಂಡಿದ್ರು. ನಡೆದಾಡೋ ದೇವರು ಅಂತ ಕೈ ಮುಗಿತಾ ಇದ್ರು. ಏನ ಶೇಖರಿ,
ಯಜಮಾನ್ರೇ ಅಂತ ಬಾಯಿ ತುಂಬ ಕರೆಯೋನು. ರಾಜಲಕ್ಷ್ಮಿಯವ್ರ ವಯಸ್ಸಾಗಿದೆ, ಶೇಖರಿ ಊರಲ್ಲಿಲ್ಲ. ಅಡಿಗೆ ಕೆಲಸ ಅಂತ ಇವತ್ತು ಈ ಊರಾದ್ರೆ ನಾಳೆ ಇನ್ನೊಂದು ಊರು. ತಿಂಗಳಾಯ್ತು, ವರ್ಷ ಆಯ್ತು, ಯಾವಾಗ ಬರ್ತಾನೋ ಆವಾಗಲೇ. ಬಂಗಾರಿ ಮನೆಯವ್ರ ಜೀವನಕ್ಕೆ ಏನಾದರೂ ಒಂದು ವ್ಯವಸ್ಥೆ ಮಾಡಲೇಬೇಕು. ಆ ತ್ರಿಪುರ ಸುಂದರಿ ಅಮ್ಮನವ್ರನ್ನ ಕೇಳ್ತೀನಿ. ಆ ಮಹಾತಾಯಿ ಭಕ್ತರ ಇಷ್ಟಾರ್ಥಗಳನ್ನ ಪೂರೈಸೋಳಲ್ವ, ಯಾಕೆ ಹೀಗೆ ಮಾಡದೆ ಅಂತ ಹೇಳಿ ಅವಳನ್ನೇ ಕೇಳ್ತೀನಿ ನಾನು. ಅವಳೇ ಜವಾಬ್ ಕೊಡ್ಲಿ. ಹಿರಣ್ಮಯಿ ವಿಚಾರದಲ್ಲಿ ಎಲ್ಲ ತದ್ವಿರುತ್ತ. ದೇಶಕರು ಎಷ್ಟೋ ಸಾರಿ ಹೇಳಿದ್ರು, ಹಿರಣ್ಮಯಿ ಹುಟ್ಟಿರೋದೇ ಆ ಶ್ರೀಚಕ್ರನ ಕಾಪಾಡೋದಕ್ಕೋಸ್ಕರ ಅಂತ. ಆಗ ಈ ಹಾಳ್ತಲೆಗೆ ಅರ್ಥ ಆಗಲಿಲ್ಲ. ಶ್ರೀಚಕ್ರದ ಕೆಲಸ ಮುಗೀತು. ಇನ್ನೇನು ಹಿರಣ್ಮಯಿ ಹೊರಡುವಂಥ ಸಮಯ ಬಂತು. ಈ ವಿಷಯ ಯಾರಲ್ಲೂ ಹೇಳೋದು ಬೇಡ. ಇವಳು ಜನ್ಮರಾಶಿನಲ್ಲಿ ಇವಳು ಅಲ್ಪಾಯುಷಿ ಅನ್ನೋದಿದೆ. ಅವಳು ಅಲ್ಪಾಯುಷಿ ಅನ್ನೋ ವಿಚಾರ ನನಗೆ ಮತ್ತು ದೇಶಕರಿಗೆ ಮಾತ್ರ ಗೊತ್ತಿರೋದು. ಈ ವಿಷಯನ ಬೇರೆ ಯಾರಿಗೂ ಹೇಳಬಾರ್ದು. ಹಿರಣ್ಮಯಿನ ಹೇಗಾದ್ರೂ ಮಾಡಿ ಉಳಿಸ್ಕೋಬೇಕು. ಅವಳನ್ನು ಸಾಯೋದಕ್ಕೆ ಬಿಡಬಾರ್ದು. ಅಮ್ಮ ತಾಯಿ, ಸುಂದರಿ ಅಮ್ಮ, ನೀನೇ ಹೇಗಾದ್ರೂ ಮಾಡಿ ಅವಳನ್ನು ಕಾಪಾಡಬೇಕು. ನಿನ್ನೆ ಬಿಟ್ಟರೆ ಬೇರೆ ದಾರಿಲ್ಲ. ಕರುಣೆ ತೋರಿಸ್ತಾ ಏನಾಯ್ತು ವೈದ್ಯರೇ? ಏನಾಗಿದೆ ನಮ್ಮ ಮಗುಗೆ? ಹೇಳಿ ವೈದ್ಯರೇ. ವೈದ್ಯರೇ, ಮಗುಗೆ ಏನಾಗಿದೆ? ಯಾಕೆ ಸುಮ್ಮನೆ ಆಗ್ಬಿಟ್ರೆ ಹೇಳಿ. ಯಾಕೆ ಏನು ಮಾತಾಡ್ತಾ ಇಲ್ಲ ನೀವು? ದಯವಿಟ್ಟು ಹೇಳಿ, ಏನಾಗಿದೆ? ಏನು ತೊಂದರೆ ನಮ್ಮ ಹಿರಣ್ಮಯಿಗೆ? ದಯವಿಟ್ಟು ನಾನು ಕ್ಷಮಿಸ್ಬಿಡಿ ಶಾಸ್ತ್ರಿಗಳೇ. ಪ್ರತಿ ಕ್ಷಣನೂ ಹಿರಣ್ಮಯಿ ನಾಡಿ ಮಿಡಿತ ತುಂಬಾನೇ ಕಡಿಮೆ ಆಗ್ತಾ ಇದೆ.